ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಶ್ರೀರಾಮ್. ಮನೆ ಫುಡ್ ತಿನ್ಕೊಂಡೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅನ್ನೋದನ್ನ ರೆಸಿಪಿ ಹೇಳಿದ್ದೀನಿ. ಪಾಲಕಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ರವೆನ ನೀವು ಯಾವುದೇ ರವೆ ತೊಗೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿನೂ ಅಷ್ಟೇ, ನಾನು ಆಲೂಗೆಡ್ಡೆ ಯೂಸ್ ಮಾಡಲ್ಲ. ವೆಯ್ಟ್ ಲಾಸ್ ಮಾಡೋರು ಆಲೂಗೆಡ್ಡೆ ಅವಾಯ್ಡ್ ಮಾಡಬೇಕು. ಎಲ್ಲ ತರಕಾರಿ ತೊಗೊಂಡು ಬೇಯಕ್ಕೆ ಬಿಡಿ. ಕಲ್ಲುಪ್ಪನ್ನು ಯೂಸ್ ಮಾಡಿ. ಟಾಟಾ ಚೆನ್ನಾಗಿದೆ. ತರಕಾರಿ ಚೆನ್ನಾಗಿ ಬೆಂದ ಮೇಲೆ ನೀವೊಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ತೊಗೊಳ್ಳಿ. ಕೋಲ್ಡ್ ಪ್ರೆಸ್ಸಿಂಗ್ ಪ್ಯೂರ್ ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಸಾಸಿವೆ ಹಾಕ್ತಾ ಇದ್ದಂಗೆ ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಎಳ್ಳು ತೊಗೊಂಡಿದ್ದೀನಿ. ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಈ ಎಳ್ಳಲ್ಲಿ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಒಂದು ಅರ್ಧ ಸ್ಪೂನು, ಸಾಸಿವೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಬನ್ನಿ, ಎಳ್ಳು 2 ಸ್ಪೂನ್ ತೊಗೊಂಡಿದ್ದೀನಿ. ಪಾಲಕ್ಕು ನಿಮಗೆ ತುಂಬ ತಂಪಿದೆ, ವಿಟಮಿನ್ ಸಿ ಜಾಸ್ತಿ ಇದೆ. ಉಪ್ಪಿಟ್ಟಿಗೆ ಟೊಮೊಟೊನ ತುಂಬ ಕಮ್ಮಿ ಹಾಕಬೇಕು. ತರಕಾರಿ ಜಾಸ್ತಿ ಇರೋದ್ರಿಂದ ಈರುಳ್ಳಿ ನಾನು ಒಂದೇ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊನೂ ಸಹ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಮೊದಲು ನೀವು ಸಾಸಿವೆ ಹಾಕೋಬೇಕು. ಕೆಲವರು ಸಾಸಿವೆ ಚಟಪಟ ಅನ್ನೋಕ್ಕೆ ಮುಂಚೆನೇ ಕಡಲೆಬೇಳೆ ಹಾಕ್ತಿರ್ತಾರೆ. ಸಾಸಿವೆ ಕ್ಲೀನಾಗಿ ಚಟಪಟ ಅಂದಮೇಲೆ ನೀವು ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಹೀಗೆ ಕೆಂಪುಗೆ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಎಳ್ಳು ಹಾಕಿದ ತಕ್ಷಣ ಬಿಡಬೇಡಿ. ಅದನ್ನು ಸೌಟನ್ನ ರೌಂಡ್ ಮಾಡಬೇಕು, ಇಲ್ಲಾಂದರೆ ಎಳ್ಳೆಲ್ಲ ಚಟಪಟ ಅಂತ ಮೈ ಮೇಲೆ ಎಗರೋಕ್ಕೆ ಶುರು ಆಗುತ್ತೆ. ಎಳ್ಳನ್ನ 1 ಸೆಕೆಂಡ್, 3-4 ಸೆಕೆಂಡ್ ಫ್ರೈ ಆಗೋಕೆ ಬಿಡಿ. ಆಮೇಲೆ ನೀವು ಈರುಳ್ಳಿ ಹಾಕಿ. ಇಮಿಡಿಯೇಟ್ಲಿ ಈರುಳ್ಳಿ ಹಾಕಬೇಕು. ಈರುಳ್ಳಿನೂ ಲೈಟಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಲ್ಲ, ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ. ಒಣಮೆಣ್ಸಿಕಾಯೇ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು. ಕರ್ಬೇವಿನ ಸೊಪ್ಪು ಬಾಣಲೆಗೆ ಹಾಕೋದನ್ನೆಲ್ಲ ನಾವು ಎತ್ತಿ ಆಚೆ ಹಾಕೋಬೋದು. ಇಷ್ಟೊತ್ತು ತಿಂದಿದ್ದಿದ್ರೆ ನಮ್ಮ ಕಣ್ಣು, ನಮ್ಮ ಹೆಲ್ತು ತುಂಬ ಬೆನಿಫಿಟ್ ಇದೆ ಕರ್ಬೇವಿನ ಸೊಪ್ಪಲ್ಲಿ. ಮಿಸ್ ಮಾಡದೆ ತಿನ್ನಿ, ತಟ್ಟೆಯಿಂದ ಆಚೆ ಹಾಕ್ಬೇಡಿ. ಪಾಲಕ್ ಸೊಪ್ಪನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದು ಎಣ್ಣೆಯಲ್ಲೇ 2 ನಿಮಿಷದಲ್ಲಿ 1 ನಿಮಿಷಕ್ಕೆ ನೀವು ನಾನು ಅರ್ಧ ಕಟ್ಟು ಸೊಪ್ಪು ಹಾಕಿದ್ದೀನಿ. ಪಾಲಕ್ ಸೊಪ್ಪು 2 ನಿಮಿಷದಲ್ಲೇ ಅದು ಬೆಂದೋಗುತ್ತೆ. ನಿಮಗೆ ಪಾಲಕ್ ಹಾಕಿದ್ದೀವಿ ಅನ್ನೋ ಟೇಸ್ಟೇ ಕೊಡಲ್ಲ. ಟೊಮೊಟೊನೂ ಸಹ, ಟೊಮೊಟೊನ ಮಾತ್ರ ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ಅದು ಟೊಮೊಟೊ ಕೆಲವ್ರಿಗೆ ಇಷ್ಟ ಆಗಲ್ಲ ಸಿಕ್ಕಿದ್ರೆ. ಹಾಗಾಗಿ ಟೊಮೊಟೊ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು, ಅದು ಚಿಪ್ಪೆ ಕಾಣಬೇಕು ನಿಮ್ಗೆ, ಆವಾಗ ಅದು ಟೇಸ್ಟ್ ಕೊಡುತ್ತೆ. ನೋಡಿ, ಟೊಮೊಟೊ ತುಂಬ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ನಾನು ತರಕಾರಿ, ಬೇಯಿಸಿರೋ ನೀರು, ತರಕಾರಿ ಎರಡೂ ಹಾಕೋತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ, ನನಗೆ ತರಕಾರಿ ನಾನು ಇದನ್ನು 5 ಜನಕ್ಕೆ ಸೇರಿಸಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಕ್ವಾಂಟಿಟಿ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 2 ಕಪ್ ನೀರು ಹಾಕೋಬೋದು, ಅಥವಾ 3 ಕಪ್ ನೀರು ಹಾಕೋಬೋದು. 2 ಕಪ್ ಹಾಕ್ಕೊಂಡ್ರೆ ಮೀಡಿಯಮ್ಮಾಗಿ ಆಗುತ್ತೆ. ತುಂಬ ತೆಳ್ಳಗಾಗಿದ್ರೆ ಕೆಲವ್ರಿಗೆ ತೆಳ್ಳಗೆ ಇಷ್ಟ ಇರುತ್ತೆ, ಕೆಲವರು ಉಪ್ಪಿಟ್ಟನ್ನ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ನನ್ನ ಕ್ವಾಂಟಿಟಿ ನಾನೇನು ಅಳತೆ ಮಾಡಿ ಹಾಕ್ಕೊಳ್ಳಲ್ಲ, ನನ್ನ ಬಾಣಲಿ ಅಳತೆ ಮೇಲೆ ನಾನು ಹಾಕೋತೀನಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಹಾಗೆ ತರಕಾರಿ ಚೆನ್ನಾಗಿ ಬೆಂದಿದೆಯಾ, ಅರ್ಧ ಬೆಂದಿದ್ರೂ ಚಿಂತೆ ಇಲ್ಲ, ಯಾಕಂದರೆ ಅದು ಟೇಸ್ಟೇ ಬೇರೆ ಇರುತ್ತೆ. ನೋಡಿ, ಎಲ್ಲ ಗೆಡ್ಡೆಕೋಸು ಹಾಕಿದ್ದೀನಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಹಸಿ ಬಟಾಣಿ, ತುಂಬ ಪ್ರೋಟೀನ್ ಇದೆ. ವೆಯ್ಟ್ ಲಾಸ್ ಮಾಡೋರು ಖಂಡಿತ ಮಾಡ್ಬೋದು. ಮನೇಲೇ ಊಟ ಮಾಡಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾರೆ ನನಗೆ. ಖಂಡಿತ ಮಾಡ್ಬೋದು. ನಾನು ರವೆ ಹಾಕ್ಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗೋಯ್ತು. ಹಾಕಾದ್ಮೇಲೆ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಉಲ್ಟಾ ಮಾಡಿ ಇನ್ನೊಂದು 5 ನಿಮಿಷ ಬಿಡಿ. ಆವಾಗ ನಿಮಗೆ ಉಪ್ಪಿಟ್ಟು ಹರಳುತ್ತೆ, ಹಾಗೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಕೈಗೆ ಅಂಟೋದಿಲ್ಲ. ಹಾಗೆ ಹರಳಾಗಿ ಬಿಟ್ಟು ಮುಚ್ಚಿಬಿಡಿ. ಒಂದು 5 ನಿಮಿಷ ಆದಮೇಲೆ ನೀವು ಮಕ್ಕಳು ಕೊಡಿ. ನಾವು ಮಕ್ಳಿಗೆ ಬೆಳಗ್ಗೆ ಹೊತ್ತು ಟಿಫನ್ನ ಕೊಡೋ ಮುಂಚೆ ಅದಕ್ಕೆ ಸೌತೆಕಾಯಿ ಕಲಂಗಡಿ ಕೊಡ್ತಾ ಹೋದರೆ ಮಕ್ಳಿಗೆ ಅದು ಟೇಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ಬೇಡ ಅಂತಾರೆ, ಬಟ್ ಅವರೇ ರೂಢಿ ಆಗ್ತಾರೆ. ಇವತ್ತು ನನ್ನ ಮಕ್ಕಳು ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಅವ್ರು ತಿಂಡಿ ಊಟ ಮಾಡೋದೇ ಇಲ್ಲ, ಅದು ಅಭ್ಯಾಸ ಆಗಿದೆ. ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈಗ ಮಕ್ಳಿಗೋಸ್ಕರ ನೀವು ನಾರ್ಮಲಾಗಿ ಕಟ್ ಮಾಡೋಕ್ಕಿಂತ ಸ್ವಲ್ಪ ಸ್ಟೈಲಿಶಾಗಿ ಕಟ್ ಮಾಡಿದಾಗ ಡೈರೆಕ್ಟ್ ಅದನ್ನು ಬಾಯಿಗೆ ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮನೇಲಿ ಫಿಶ್ ಅಂತ ಹೆಸರಿಟ್ಟಿದ್ದಾರೆ ನನ್ನ ಮಗಳು. ನನ್ನ ಮಗನಿಗೆ ಕಲ್ಲಂಗಡಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೆ ಕಲ್ಲಂಗಡಿ ಜೊತೆ ಉಪ್ಪಿಟ್ಟು, ಕೆಸರು. ಬೆಳಗ್ಗೆ ಈ ಥರ ತಿಂಡಿ ಕೊಡಿ, ಯಾಕೆ ಮಕ್ಕಳು ಮಾಡಲ್ಲ, ಅವ್ರಿಗದು ಅಭ್ಯಾಸ ಆಗುತ್ತೆ. ನಾನು ಮಧ್ಯಾಹ್ನದ ಊಟನ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಮುದ್ದೆ, ಬೇಳೆನ ನಾನು 2 ಅವರ್ ನೆನೆಸಾಕಿರ್ತೀನಿ, ಯಾಕಂದರೆ ಅದರಲ್ಲಿ ಹುಳ ಬೀಳಬಾರ್ದು ಅಂತೇಳಿ ತುಂಬ ಪೌಡ್ರು ಅದು ಇದು ಹಾಕಿರ್ತಾರೆ. ನಾನು ಈಗ ಬೇಳೆ ತೊಳೆದು ಒಂದು ತಪ್ಪಲೆಗೆ ಹಾಕ್ತಾ ಇದ್ದೀನಿ. ನಾನೊಂದು 2 ಗ್ಲಾಸ್ ಬೇಳೆ ಹಾಕಿದ್ದೀನಿ.
2 ಗ್ಲಾಸ್ ಅಂದರೆ ನಾವು ಕಾಫಿ ಕುಡಿಯೋ ಚಿಕ್ಕ ಗ್ಲಾಸಲ್ಲಿ ನಾನು 2 ಕಂತೆ ಪಾಲಕ್ ಸೊಪ್ಪು, 1 ಕಂತೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪಿನ ಬಗ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಈಗ ಬಿಸಿಲುಗಾಲ ಇರೋದ್ರಿಂದ ಪಾಲಕ್ಕು ದಂಟು 2 ತಂಪಿದೆ. ಸೊಪ್ಪನ್ನ ಸಣ್ಣದಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಳೆ ಮತ್ತು ಸೊಪ್ಪನ್ನ ವಿಶಿಲ್ ಹಾಕ್ಸ್ಕೊಳ್ಳಿ. ನೋಡಿ, ನಾನು ಮಾರ್ನಿಂಗ್ ಟಿಫನ್ನ ಹೀಗೆ ತರಕಾರಿ ಜಾಸ್ತಿ ಇರೋ ಫುಡ್ಡನ್ನು ತೊಗೋತೀನಿ. ಮಧ್ಯಾಹ್ನ ಮುದ್ದೆ ತೊಗೋತೀನಿ. ನೈಟು 2 ಸೌತೆಕಾಯಿ, 2 ಮೊಟ್ಟೆ ಇಲ್ಲ 1 ಬಾಳೆಹಣ್ಣು, ಹೀಗೆ 3 ತಿಂದ್ಬಿಟ್ಟು ನೈಟ್ ನಾನು ಮಲಗಿಬಿಡ್ತೇನೆ. 7 ಗಂಟೆ ಒಳಗಡೆ ಅಥವಾ 7:15 ಲಾಸ್ಟ್ ನಾನು ಊಟ ತಿಂಡಿ. ಹಾಗಾಗಿ ವೆಯ್ಟ್ ಲಾಸ್ ಆಗುತ್ತೆ. 75 kg ನಾನು ಇದ್ದೆ, ಇವತ್ತು 60 ಇದ್ದೀನಿ. ಅಂದರೆ ನನ್ನ ಫುಡ್ಡು ನಂಗೆ ತುಂಬ ಹೆಲ್ಪ್ ಮಾಡಿದೆ. 1 ಈರುಳ್ಳಿ, 2 ಟೊಮೊಟೆನ ಹಾಕ್ಕೊಳ್ಳಿ, ಸೊಪ್ಪೆಲ್ಲ ಹಾಕ್ಕೊಳ್ಳಿ. ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು 1.5 ಸ್ಪೂನು, ಯಾಕಂದರೆ ಆಮೇಲೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಇದನ್ನು 3 ವಿಶಿಲ್ ತೊಗೊಂಡು ಬರಬೇಕು. 3 ವಿಶಿಲ್ ಆದಮೇಲೆ ನಿಮಗೆ 3 ವಿಶಿಲ್ ಬೆಂದಾಗ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ನಾನು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ನೀರು ಕಮ್ಮಿ ಮಾಡ್ಕೊತೀನಿ ನಾನು. ಆಮೇಲೆ ಅದು ನೋಡಿ, ಟೊಮೊಟೊ ತೊಗೊಳ್ಳಿ. ಟೊಮೊಟೊನ ನೀವು ಅದನ್ನು ಕೈಯಲ್ಲಾದರೂ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಾದರೂ ಕ್ಯುಚ್ಬೋದು, ಇಲ್ಲಾಂದರೆ ಈ ಥರ ಹುಡ್ಡಲ್ಲಿ ಹಿಡ್ಕೊಂಡಾದರೂ ಮಾಡ್ಬೋದು. ಒಟ್ಟಿನಲ್ಲಿ ಆ ಚಿಪ್ಪೆ ಮಾತ್ರ ತೆಗಿಬೇಕು, ಇಲ್ಲಾಂದರೆ ಮಕ್ಳಿಗೆ ಆ ಚಿಪ್ಪೆ ಸಿಗುತ್ತೆ. ನೋಡಿ, ಹಿಂಗೆ ಚಿಪ್ಪೆ ಕ್ಲೀನಾಗಿ ತೆಗ್ದು ಸಾಂಬಾರಿಗೆ ಮಿಕ್ಸ್ ಮಾಡಿ, ನಾನು ನೀರು ಕಮ್ಮಿ ಮಾಡಿ ಚೆನ್ನಾಗಿ ಹುಡ್ಡಲ್ಲಿ ಇದು ಮಾಡ್ತೀನಿ. ಹಾಗಾಗಿ ಸೊಪ್ಪಿನ ಸಾಂಬಾರ ಅನ್ನೋ ಗೊತ್ತಾಗುತ್ತೆ, ಬಟ್ ಇದರಲ್ಲಿ ಏನು ಸೊಪ್ಪಿದೆ ಅನ್ನೋದು ಗೊತ್ತೇ ಆಗಲ್ಲ. ಮುಂದೆ ನೋಡಿ, ಒಗ್ಗರಣೆ ಹಾಕ್ಕೊಳ್ಳೋಣ. ಈರುಳ್ಳಿ 1, ಬೆಳ್ಳುಳ್ಳಿ 1, 2, ಕರ್ಬೇವಿನ ಸೊಪ್ಪು, ಸಾಸಿವೆ ಚಟಪಟ ಅನ್ನೋ ಸ್ವಲ್ಪ ಜೀರಿಗೆ ಹಾಕೋತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನೀವು ಸೊಪ್ಪನ್ನ ಬೇಕಾದ್ರೆ ಮಿಕ್ಸಿಗೆ ಹಾಕಿ 1 ಆನನ್ನು ಆಫ್ ಮಾಡಿದ್ರೂ ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಘಮ ಅಂತ ಇದೆ ನೋಡಿ. ನಾನು ಸ್ವಲ್ಪ ನೀರನ್ನ ಕಮ್ಮಿ ಮಾಡಿ ಹಾಕೊಂಡು ಇದು ಮಧ್ಯಾಹ್ನದ ಊಟ. ಇನ್ನು ನನ್ನ ಮಗಳು ಊಟ ಮಾಡಿಸ್ತಾ ಇದ್ದೀನಿ ಕ್ಯಾರೆಟ್ ಸೌತೆಕಾಯಿನ. ಅವಳು ಖುಷಿಯಾಗಿ ತಿಂತಿದ್ದಾಳೆ. ಸೂಪರ್ ಆಗಿದೆ.